ಈ ವಿಡಿಯೋದಲ್ಲಿ ನಾವು ವಿಲ್ ಅಬ್ಸರ್ವ್ ದ ಇನ್ವರ್ಸ್ ರಿಲೇಷನ್ಶಿಪ್ ಬಿಟ್ವೀನ್ ಏರಿಯಾ ಆ್ಯಂಡ್ ಪ್ರೆಷರ್ ಅಂತ ಹೇಳಿದ್ರೆ ಏನೋ ಹುಡುಗರ ಪ್ರೆಷರ್ ಅಂತ ಹೇಳಿದ್ರೆ ಏನೋ ಫಾರ್ಮುಲಾ ವೈಸು ಫೋರ್ಸ್ ಬೈ ಏರಿಯಾ ಅಲ್ವಾ. ಇವಾಗ ನಾವು ಫೋರ್ಸ್ನ ಕಾನ್ಸ್ಟೆಂಟ್ ಮಾಡ್ತು ಅಂತ ತಿಳ್ಕೊಳ್ಳಿ. ಇಫ್ ಐ ಮೇಕ್ ದ ಫೋರ್ಸ್ ಟು ಬಿ ಕಾನ್ಸ್ಟೆಂಟ್ ಏನಾಗುತ್ತೆ, ಪ್ರೆಷರ್ ವಿಲ್ ಬಿ ಈಕ್ವಲ್ ಟು ಕಾನ್ಸ್ಟೆಂಟ್ ವ್ಯಾಲ್ಯೂ ಬೈ ಏರಿಯಾ, ಸರಿನಾ. ಮತ್ತಿವಾಗ ಏನಂತ ಹೇಳ್ಬೋದು, ಪ್ರೆಷರ್ ವಿಲ್ ಬಿ ಇನ್ವರ್ಸ್ ಟು ಏರಿಯಾ ಅಂತ ಹೇಳ್ಬೋದು. ಅಂತ ಹೇಳಿದ್ರೆ ಇಫ್ ಐ ಇನ್ಕ್ರೀಸ್ ದ ಏರಿಯಾ ಪ್ರೆಷರ್ ವಿಲ್ ಡಿಕ್ರೀಸ್ ಆ್ಯಂಡ್ ಇಫ್ ಐ ಡಿಕ್ರೀಸ್ ದ ಏರಿಯಾ ಪ್ರೆಷರ್ ವಿಲ್ ಇನ್ಕ್ರೀಸ್, ಸರಿನಾ. ಮ್ಯಾಥಮೆಟಿಕಲಿ ಈ ಅರ್ಥ ಬರುತ್ತೆ. ಎಕ್ಸ್ಪೆರಿಮೆಂಟಲ್ಲಿ ಹೇಗೆ ನೋಡೋದು, ಮೊದಲನೇದಾಗಿ ನಮ್ಗೆ ಕಾನ್ಸ್ಟೆಂಟ್ ಫೋರ್ಸ್ ಬೇಕು. ಫಸ್ಟ್ ಇಸ್ ವಿ ನೀಡ್ ಅ ಕಾನ್ಸ್ಟೆಂಟ್ ಫೋರ್ಸ್, ಸರಿನಾ. ಅದನ್ನು ಹೇಗೆ ನಾವು ತಯಾರಿ ಮಾಡ್ತಾಯಿದ್ದೀವಿ ಅಂತ ಹೇಳಿದ್ರೆ ಇಲ್ಲಿ ನೋಡಿ, ಇಲ್ಲಿ ಟು ಅಬ್ಸರ್ವ್ ದ ವೆಯ್ಟ್ ಆಫ್ ಎನ್ ಆಬ್ಜೆಕ್ಟ್ ಇಸ್ ಇಂಡಿಪೆಂಡೆಂಟ್ ಆಫ್ ಏರಿಯಾ. ನೋಡಿ ಇಲ್ಲಿ ಈ ಮೂರಲ್ಲೂ ಅದೇ ಗ್ಲಾಸ್ ಸ್ಲ್ಯಾಬು. ವ್ಯತ್ಯಾಸ ಏನಂತ ಹೇಳಿದ್ರೆ ವಿ ಆರ್ ಕೀಪಿಂಗ್ ಇಟ್ ಆನ್ ದ ವೇಯಿಂಗ್ ಮೆಷಿನ್ ಅಲಾಂಗ್ ಇಟ್ಸ್ ಬೇಸ್. ಈ ಮೆಷಿನ್ ಮೇಲೆ ಇಡ್ತಾ ಇದ್ದೀವಿ. ಹೇಗೆ ಅಂತ ಹೇಳಿದ್ರೆ ಮೊದಲೇದಾಗಿ ಅಲಾಂಗ್ ದ ಬೇಸ್ ಇಡ್ತಾ ಇದ್ದೀವಿ, ಇಲ್ಲಿ ಅಲಾಂಗ್ ಒನ್ ಆಫ್ ದ ಲ್ಯಾಟ್ರಲ್ ಸರ್ಫೇಸ್ ಇಡ್ತಾ ಇದ್ದೀವಿ, ಇದು ಮತ್ತೊಂದು ಲ್ಯಾಟ್ರಲ್ ಸರ್ಫೇಸ್ ಮೇಲೆ ಇಡ್ತಾ ಇದ್ದೀವಿ. ಆದರೆ ಮೂರಲ್ಲೂ ವೆಯ್ಟ್ ಏನು ಕಾಣ್ತಾ ಇದೆ, ಒಂದೇ ವ್ಯಾಲ್ಯೂ ಇದೆ, ಸರಿನಾ, ಒಂದೇ ವ್ಯಾಲ್ಯೂ ಇದೆ, ಆಯಿತಾ. ಸೊ ಇದನ್ನು ಮನಸ್ಸಲ್ಲಿ ಇಟ್ಕೊಂಡು ಸ್ಟೆಪ್ 2 ನೋಡ್ತಾ ಇದ್ದೀವಿ. ಇಲ್ಲಿ ಟು ಅಬ್ಸರ್ವ್ ದ ಡಿಪೆಂಡೆನ್ಸಿ ಆಫ್ ಪ್ರೆಷರ್ ಆನ್ ಏರಿಯಾ ಹೇಗೆ ಮಾಡ್ತಾಯಿದ್ದೀವಿ ಅಂತ ಹೇಳಿದ್ರೆ ಈ ವೀಟ್ ಫ್ಲೋರ್ ಅಂತ ಹೇಳ್ತಾರೆ ನೋಡಿ, ಹಿಟ್ಟು ಬೇಸಿಕಲಿ ಗೋಧಿ ಹಿಟ್ಟು, ನೀವು ಯಾವ ಮೈದಾ ಹಿಟ್ಟು ಯಾವ ಹಿಟ್ಟು ಬೇಕೋ ಅದು ತೊಗೊಂಡು ಒಂದು ಡಬ್ಬದಲ್ಲಿ ಹಾಕ್ಕೊಂಡು ಒಂದು ಸ್ಕೇಲ್ ಇಡಬೇಕಾಗುತ್ತೆ. ನೀವು ಸ್ಕೇಲ್ ಏನಕ್ಕೆ ಉಪಯೋಗ ಬರುತ್ತೆ ಅಂತ ಹೇಳಿದ್ರೆ ಈ ಹೈಟ್ ಒಂದು ಪರ್ಟಿಕ್ಯುಲರ್ ಹೈಟಿಂದ ಏನೋ ಒಂದು ಬೀಳಿಸ್ತಾ ಇದ್ದೀವಿ, ಅದನ್ನ ನೀವು ಅಬ್ಸರ್ವ್ ಮಾಡಿ ಆ ಈ ಹೈಟಿಂದನೇ ಬೀಳಿಸ್ಬೇಕು ಅಂತ ಹೇಳಿ ಮನಸ್ಸಲ್ಲಿ ಇಟ್ಕೊಂಡು ಇದನ್ನೆಲ್ಲ ಸೆಟಪ್ ಮಾಡಿದ್ದೀನಿ. ಏನಾಗ್ತಾಯಿದೆ ಅಲ್ಲಿ, ಏನು ಮಾಡ್ತಾಯಿದ್ದೀವಿ ಅಂತ ಹೇಳಿ ಇಲ್ಲಿ ಅಬ್ಸರ್ವ್ ಮಾಡಿ, ಆಮೇಲೆ ಎಕ್ಸ್ಪ್ಲನೇಷನ್ ಕೊಡ್ತೀನಿ. ನೋಡಿದ್ರಾ ಏನಾಯಿತು, ಒಂದೇ ಹೈಟಿಂದ ಆ ಗ್ಲಾಸ್ ಸ್ಲ್ಯಾಬ್ನ ಬೇರೆ ಬೇರೆ ರೀತಿಯಲ್ಲಿ ಬೀಳಿಸ್ದೆ ಅಲ್ವಾ. ಸುಮ್ಮನೆ ಹಿಂಗೆ ಬಿಟ್ಟಾಗ ಏನಾಯಿತು, ಇಲ್ಲಿ ನೋಡ್ಬೋದು ಈ ಇಂಪ್ರೆಷನ್ ಬಂತು. ಇನ್ ದ ಫಸ್ಟ್ ಕೇಸ್ ದಿಸ್ ಇಸ್ ದ ಇಂಪ್ರೆಷನ್ ವಿ ಗೆಟ್. ಎರಡನೇ ಕೇಸಲ್ಲಿ ಈ ಇಂಪ್ರೆಷನ್ ಬರ್ತಾ ಇದೆ ಅಲ್ವಾ. ಅಂತ ಹೇಳಿದ್ರೆ ದ ಡೆಪ್ತ್ ಎಷ್ಟು ಆಳದವರೆಗೂ ಈ ಥರ ಇದು ಗುಂಡಿ ಆಗಿದೆ ಅಂತ ಹೇಳಿ. ಇಲ್ಲಿನ ಗುಂಡಿ ಕಮ್ಮಿ ಇದೆ, ಇಲ್ಲಿನ ಗುಂಡಿ ಹೆಚ್ಚಿದೆ, ಆದರೆ ಒಂದೇ ಹೈಟಿಂದ ಬೀಳಿಸ್ತಾ ಇರೋದು, ಹಾಗಾಗಿ ಎನರ್ಜಿ ಒಂದೇ ಇರುತ್ತೆ, ಫೋರ್ಸ್ ಒಂದೇ ಇರುತ್ತೆ. ಬಟ್ ಹೇಗೆ ಈ ಡೆಪ್ತು ಹೆಚ್ಚು ಕಮ್ಮಿ ಆಯಿತು, ಈ ಗುಂಡಿ ಹೇಗೆ ಹೆಚ್ಚು ಕಮ್ಮಿ ಆಯಿತು ಅಂತ ಹೇಳಿದ್ರೆ ಪ್ರೆಷರು ಹೆಚ್ಚು ಕಮ್ಮಿ ಆಗ್ತಾಯಿದೆ, ಸರಿನಾ. ಈ ಮೊದಲನೇ ಕೇಸಲ್ಲಿ ಅಲ್ವಾ ಏರಿಯಾ ದೊಡ್ಡದಾಗಿತ್ತು, ಹಾಗಾಗಿ ಪ್ರೆಷರ್ ಕಮ್ಮಿ ಆಗಿದೆ. ಸೊ ದೇರ್ ಇಸ್ ಅ ಡಿಫ್ರೆನ್ಸ್ ಇನ್ ಏರಿಯಾ ಅಲ್ವಾ. ಕೇಸ್ ಎ ಮತ್ತು ಕೇಸ್ ಬಿ ಯಲ್ಲೂ ದೇರ್ ವಾಸ್ ಡಿಫ್ರೆನ್ಸ್ ಇನ್ ಏರಿಯಾ, ಸೊ ವಿ ಅಬ್ಸರ್ವ್ ಡಿಫ್ರೆನ್ಸ್ ಇನ್ ಪ್ರೆಷರ್, ಸರಿನಾ, ಹೌದಾ ಅಲ್ವಾ. ದಸ್ ವಿ ಅಬ್ಸರ್ವ್ ದಿಸ್. ಹಾಗಾಗಿ ಏನು ಹೇಳ್ಬೋದು, ಪ್ರೆಷರ್ ಆ್ಯಂಡ್ ಏರಿಯಾ ಹ್ಯಾವ್ ಇನ್ವರ್ಸ್ ರಿಲೇಷನ್ಶಿಪ್. ಗೊತ್ತಾಯ್ತಾ. ಸೊ ತುಂಬ ಸುಲಭ ಇದು. ನೀವೇನಿಲ್ಲ, ನೀವು ಒಂದು ಪೆನ್ಸಿಲ್ ತಗೊಂಡು ಆಯಿತಾ, ಒಂದು ಸತಿ ಅಡ್ಡಡ್ಡ ಬೆಳೆಸಿ, ಮತ್ತೊಂದು ಸತಿ ಉದ್ದುದ ಬೀಳಿಸಿ, ಆಯಿತಾ. ಅಡ್ಡಡ್ಡ ಬೀಳಿಸಿದಾಗೂ ಮತ್ತು ಉದ್ದುದ ಬೀಳಿಸಿದಾಗೂ ನಿಮ್ಗೆ ವ್ಯತ್ಯಾಸ ಕಾಣುತ್ತೆ, ಹೌದೋ ಅಲ್ವಾ. ಇದರಲ್ಲಿ ಆಳ ಕಮ್ಮಿ ಇರುತ್ತೆ, ಇದರಲ್ಲಿ ಆಳ ಹೆಚ್ಚಿರುತ್ತೆ, ಸರಿನಾ. ಸೊ ಅಷ್ಟೇ, ಇನ್ನೇನಿಲ್ಲ. ಸೊ ದಿಸ್ ಶೋಸ್ ದ ಇನ್ವರ್ಸ್ ರಿಲೇಷನ್ಶಿಪ್ ಬಿಟ್ವೀನ್ ಪ್ರೆಷರ್ ಆ್ಯಂಡ್ ಏರಿಯಾ, ಆಯಿತಾ ಹುಡುಗರ. ಇಲ್ಲೇನು ಬರ್ಕೊಳೋದಂತೇನಿಲ್ಲ. ಇದೊಂದು ಸ್ಟೇಟ್ಮೆಂಟು ಮನಸ್ಸಲ್ಲಿ ಇಟ್ಕೊಬೇಕು. ಬೇಕಾದ್ರೆ ನೋಟ್ ಅಂತ ಹೇಳಿ ಬರ್ಕೊಳ್ಳಿ, ಇದನ್ನು ಬೇಕಾದ್ರಲ್ಲ ಬರ್ಕೊಂಬಿಡಿ, ನೋಟ್ ಅಂತ ಹೇಳಿ ಸ್ಟೇಟ್ಮೆಂಟ್ ಬರ್ಕೊಳ್ಳಿ. ಯಾಕಂದರೆ ನಿಮ್ಗೆ ಇಷ್ಟೊಂದು ಪ್ರಶ್ನೆಗೆ ಉತ್ತರ ಇದು ಒಂದು ಪುಟ್ಟು ಸ್ಟೇಟ್ಮೆಂಟ್ ಅಷ್ಟೇ, ಇನ್ನೇನಿಲ್ಲ, ಆಯಿತಾ. ಈ ಸ್ಟೇಟ್ಮೆಂಟ್ ಬರ್ಕೊಂಡು ಇಲ್ಲಿ ಮಿಕ್ಕಿದೆಲ್ಲ ಸುಮ್ಮನೆ ಓದ್ಕೊಂಡು ಹೋಗಿ ಅಷ್ಟೇ.